ತುಂಬ ಪತ್ರಿಕೆಗಳು ಇದು ಪತ್ರಗಳು ಬರ್ತಾ ಇತ್ತು. ಅವಾಗೆಲ್ಲ ಈ ವಾಟ್ಸಪ್ ಮತ್ತು ಗೂಗಲ್ ಎಲ್ಲ ಇರಲಿಲ್ಲ. ಆಮೇಲೆ ನಾನೊಬ್ಳು ಪತ್ರಕರ್ತೆ, 38 ವರ್ಷ ಪತ್ರಕರ್ತೆಯಾಗಿ ಕೆಲಸ ಮಾಡಿದ್ದೀನಿ. ಸಹ ಸಂಪಾದಕಿಯಾಗಿ ಗೌರವ ಸಂಪಾದಕಿಯಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನ್ನ ಅಂಕಣಗಳು ಕೂಡ ಬಹಳ ಜನಪ್ರಿಯ ಆಗಿತ್ತು. ವಾರಪತ್ರಿಕೆ, ಆಮೇಲೆ ಮಂಗಳ ಪತ್ರಿಕೆ, ಆಮೇಲೆ ಕೆಲವು ಪತ್ರಿಕೆಗಳು ಸೂರ್ಯ ಪತ್ರಿಕೆ ಅಂತಿತ್ತು, ಆಮೇಲೆ ಕರುಣಾ ಪತ್ರಿಕೆ ಅಂತಿತ್ತು. ಅದಕ್ಕೆ ಸಂಪಾದಕೀಯ ಎಲ್ಲ ಇದು ಮಾಡ್ತಾ ಇದ್ದೆ. ಆಮೇಲೆ ಪ್ರಜಾವಾಣಿಗೆ ಹೋಗಿದ್ದು ನಾನು. ಸೊ ಹಾಗಾಗಿ ಪತ್ರಿಕೆಯ ಅನುಭವ ಬೇರೆ, ಅಂದರೆ ಅನಿವಾರ್ಯ ಆಗಿತ್ತು. ಹಾಗಾಗಿ ಉದ್ಯೋಗ ಕೂಡ ನನಗೆ ಅವಶ್ಯಕತೆ ಇತ್ತು ಆ ದಿನಗಳಲ್ಲಿ. ಸೊ ಮಧ್ಯರಾತ್ರಿ ಕೂತು, ಯಾಕಂದ್ರೆ ಕಣ್ಣು ಚುಚ್ಚುತ್ತೆ ಲೈಟ್ ಹಾಕಿದ್ರೆ ಅಂತ ಕಂಪ್ಲೇಂಟ್ ಇತ್ತು ಮನೆಯಲ್ಲಿ. ನನಗೆ ಕಣ್ಣು ಇದಾಗುತ್ತೆ, ನೀನು ಲೈಟ್ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತೀಯ ಇಷ್ಟೊತ್ತಾದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಅಂತ. ಅದನ್ನೆಲ್ಲ ಮುಗಿಸಿ ಅವರೆಲ್ಲ ನಿದ್ದೆ ಮಾಡಿದ್ಮೇಲೆ ಸಣ್ಣದಾಗಿ ದೀಪ ಹಚ್ಚಿಟ್ಕೊಂಡು ಕುತ್ಕೊಂಡು ಬರೀತಾ ಇದ್ದೆ. ಅಂದರೆ ಇವಾಗ ವ್ಯತ್ಯಾಸ ಆಗಿದೆ ಕಾಲ. ಇವಾಗ ಬಂಗ್ಲೆಯಲ್ಲಿ ವಾಸ ಮಾಡ್ತೀವಿ, ಯಾವಾಗೆಲ್ಲ ಬೆಂಗಳೂರಿಗೆ ಮದುವೆ ಆಗಿ ಬಂದು ಹೊಸ್ತಾರೆ, ಚಿಕ್ಕ ಚಿಕ್ಕ ಮನೆಗಳು, ಇದು ಆ ಥರ ಇತ್ತು ಬದುಕು. ಸೊ ಆ ದಿನಗಳಲ್ಲಿ ಬರಿತಾ ಹೋದಾಗ ಅಂದರೆ ಸುಮಾರು 33 ಕಾದಂಬರಿ ಬರೆದಿದ್ದೀನಿ ನಾನು, ಎಲ್ಲ ಒಟ್ಟಿಗೆ ಅಲ್ಲ. ಈಗಲೂ ಮೊನ್ನೆ ಈಗ 6-7-8 ತಿಂಗಳಾಯಿತು ಮಹಾಕಾವ್ಯ ಬರೆದಿದ್ದೀನಿ, ಪಾಂಚಾಲಿಯ ಭಾವಾಗ್ನಿ ಅಂತ. ಸೊ ಈ ನಾವೆಲ್ ಇದೆಯಲ್ಲ, ಈ ಶರಣಬಗರ ಮಗಳಿಗೆ UR ಅನಂತಮೂರ್ತಿಯವರು ಗುರುತಿಸಿ ದೊಡ್ಡೇಗೌಡರ ಹತ್ರ ನಾನು ನಂಬರ್ ತಗೊಂಡು ನಾನೇ ಮುನ್ನುಡಿ ಬರ್ಕೊಡ್ತೀನಿ ಅಂತ ಅವರ ಜ್ಞಾನಪೀಠ ಪ್ರಶಸ್ತಿ ವಿಜೇತರವರ ಅವರೇ ಮುನ್ನುಡಿ ಬರೆದು ಕೊಟ್ಟಿದ್ದಾರೆ ಪುಸ್ತಕಕ್ಕೆ. ಬಹಳ ಜನ ಅಂದರೆ ಒಂದು ಮೂಟೆಯಷ್ಟು ಪತ್ರ ಈಗಲೂ ಇಟ್ಟಿದ್ದೀನಿ ನಾನು ಅದನ್ನು. ಕೆಲವು ಕಾದಂಬರಿಗಳಿಗೆ ಅದ್ಭುತವಾದ ಪ್ರತಿಕ್ರಿಯೆಗಳು ಬಂದಿದೆ ನನಗೆ, ಮೂಟೆಲಿ ಕಟ್ಟಿಟ್ಟಿದ್ದೀನಿ ನಾನು. ಅಂದರೆ ನಾನು ಈ ಸಿನಿಮಾ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮಗು ಹುಟ್ಟಿದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಡುಗಡೆ ಅಂದರೆ ತೊಟ್ಲಿಗೆ ಹಾಕೋ ಶಾಸ್ತ್ರ ಸಮಾರಂಭಕ್ಕೆ ಯಾರನ್ನೂ ಕರೀದೆ ಮಾಡಿಬಿಟ್ಟು ಹಂಗೆ ಆಗಿದೆ. ಇದು ಯಾವ ಥರ ಆಯಿತು, ಮಗು ಯಾರಿಗೂ ಅವಳು ಪ್ರೆಗ್ನೆಂಟ್ ಆಗಿದ್ದು ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ಆಮೇಲೆ ತಮಾಷೆಯಿಂದ ಆಗಲೇ ಕತ್ತಿ ಉಚ್ಚಕ್ಕೆ ಹೊರಟ್ಬಿಟ್ಟಿದ್ದಾರೆ ಅದಕ್ಕೆ. ಅದು ಎಲ್ಲೋ ಜನ ಈಗ ಬಾಯಿಂದ ಬಾಯಿಗೆ ಬರೋ ಕಾಲ ಅಲ್ಲ ಇದು, ಅಥವಾ ಕಿವಿಯಿಂದ ಕಿವಿಗೆ KS ನರಸಿಂಹಸ್ವಾಮಿ ಕಾಲದ ಥರ ಹಬ್ಬವಂಥ ವಿಷಯನೂ ಅಲ್ಲ. ಬಟ್ ಒಂದು ಆರೋಗ್ಯವಂತ ಪರಿಪೂರ್ಣವಾದ ಮಗು ಹುಟ್ಟಿದೆ, ಅದನ್ನು ಬೆಳೆಸಿ ಉಳಿಸಿ ಏನಾದರೂ ನೆನಪಿಗೆ ಇದೇ ನನಗೆ ಫೀಲ್ ಆಗ್ತಿರೋದೇನು ಅಂದರೆ, ಈ ಕನ್ನಡದಲ್ಲಿ ಅಲ್ದಿರ ಬೇರೆ ಯಾವುದೇ ಭಾಷೆಯಲ್ಲಿ ಈ ಕಾದಂಬರಿ ಚಿತ್ರೀಕರಣ ಆಗಿ ತೆರೆ ಕಂಡಿದ್ರು ಕೂಡ ಎಲ್ಲಿಗೂ ಹೋಗ್ತಾ ಇತ್ತು, ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್ವರೆಗೂ ಹೋಗ್ತಾ ಇತ್ತು. ಬಟ್ ನಮ್ಮಲ್ಲಿ ಯಾಕಂದರೆ ಒಬ್ಬಳು ಪತ್ರಕರ್ತೆಯಾಗಿ ನಾನು ಕೆಲವು ಕಡೆ ಎಲ್ಲ ಮೌನವಾಗಿ ವೀಕ್ಷಕರಾಗಿ ಕೂತ್ಕೊಳ್ಬೇಕಾದಂಥ ಅಸಹಾಯಕತೆ ನನ್ನನ್ನು ಆವರಿಸ್ಕೊಳ್ತು. ಅಂದರೆ ಮಾತಾಡಿದ್ರೆ ಹೇಗೆ, ಬಿಟ್ಟರೆ ಹೇಗೆ, ಸೊ ಯಾವ ಥರ ತೊಗೊಂಡು ಹೋಗೋದಿದ್ನ ನನ್ನ ಕೈ ಮೀರಿದ್ದಂಥ ಒಂದು ಸಂದರ್ಭಗಳು ಎದುರಾಯಿತು. ಹಾಗಾಗಿ ಇಲ್ಲಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು ತೆರೆಗೆ ಬಂದಿದೆ. ತೆರೆಗೆ ಬಂದರೆ ಎಲ್ಲ ಥಿಯೇಟ್ರ್ಗಳು ಕಾಲು ನಿಂದರೆ ಹೊಟ್ಟೆ ಉರಿಯುತ್ತೆ. ಯಾಕೆ ಯಾವ್ಯಾವುದೋ ಮೂವಿ ಹೋಗ್ತಾ ಇದೆ, ಡಿಶಮ್ ಇದೆಲ್ಲ ಹೋಗ್ತಾ ಇದೆ, ಏನೂ ಅರ್ಥ ಇಲ್ಲ, ಹೋಗ್ತಾ ಇದೆ ಮೂವಿ. ಆಮೇಲೆ 7-8 ಕೋಟಿ ಖರ್ಚು ಮಾಡ್ತಾರೆ, ಹೋಗುತ್ತೆ. ಬಟ್ ಇದು ಒಂದು ಇದರೊಳಗಡೆ ಒಂದು ಖರೀದಿ ಒಳಗಡೆನೆ ಇದು ಖರ್ಚು ವೆಚ್ಚ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.